ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈ ಬ್ಲಾಗ್ ಏನಂದರೆ ಶಿವರಾತ್ರಿ ಹಬ್ಬ ಬರ್ತಾ ಇದೆಯಲ್ವಾ. ಸೊ ಮೊನ್ನೆ ಬ್ಲಾಗಲ್ಲಿ ಏನು ಮಾಡಿದ್ದೆ ಅಂದರೆ ಅದೇ ಕಿಚನ್ ಡೀಪ್ ಕ್ಲೀನಿಂಗ್ ಬ್ಲಾಗ್ ಮಾಡಿದ್ದೆ ಅಲ್ಲ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡೋದನ್ನು ನಾನು ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಹಬ್ಬ ಹತ್ರಕ್ಕೆ ಬಂತಲ್ವ, ನಾನೊಂದು 2 ಡೇಸು ಇಲ್ಲ 1 ಡೇ ಮುಂಚೆನೇ ನಾನು ದೇವ್ರ ಮನೆಯನ್ನು ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಡ್ತೀನಿ. ಯಾಕೆಂದರೆ ಟೈಮ್ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ವಲ್ಲ. ಫ್ರೀ ಇದ್ದಾಗ ಒಂದಿನ ಮುಂಚೆನೇ ಈ ಥರ ಕೆಲಸ ಮಾಡ್ಕೊಂಬಿಟ್ರೆ ನಮಗೂ ಚೆನ್ನಾಗಿರುತ್ತೆ ಅಲ್ವ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಮುಂಚೆನೇ ಮಾಡ್ಕೊಂಬಿಡ್ತೀನಿ. ಸೊ ಬ್ಲಾಗ್ ಅದೇ ಫ್ರೆಂಡ್ಸ್, ಎಲ್ಲ ಕೆಲಸನೂ ಮುಗ್ದಿದೆ. ಇನ್ನು ಬರೀ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಅಷ್ಟೇ ಇರೋದು. ಆ ಕೆಲಸ ಮಾಡಬೇಕು ಅಷ್ಟೇ ನಂದು. ಇನ್ನೆಲ್ಲ ಕೆಲಸನೂ ಮುಗೀತು. ಬನ್ನಿ ಈಗ ದೇವ್ರ ಮನೆ ತೋರಿಸ್ತೀನಿ ನಿಮಗೆ. ಇವಾಗ ಯಾವ ರೀತಿ ಇದೆ ಏನು ಮತ್ತೆ ಹೆಂಗೆ ಕ್ಲೀನ್ ಮಾಡ್ಕೊತೀನಿ ಅಂದರೆ ಇಷ್ಟು ದಿನ ಮಾಡಿದ್ದೀನಿ ಅದೇ ಬ್ಲಾಗು. ಸೊ ಸ್ವಲ್ಪ ದಿನ ಬ್ಲಾಗ್ ಮಾಡಿಲ್ಲಲ್ಲ, ಅದೇ ದೇವ್ರ ಮನೆದ್ದೇನು ಮಾಡಿಲ್ಲಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ ಅಂತೆ. ಫ್ರೆಂಡ್ಸ್, ನಮ್ಮ ಕರಿಯ ನೋಡ್ರಿ ಯಾವಾಗೂ ಹಿಂಗೆ ಬಾಗಿಲಿಗೆ ನಮ್ಗೆ ಓಡಾಡ್ದಿರ ಹಿಂಗೆ ಅಡ್ಡ ಮಲ್ಕೋಬೇಕು. ನಾವೇನನ್ನ ಆಚೆ ಕಡೆ ಬಂದು ಮಲ್ಕೋ ಅಂದರೆ ಅದಕ್ಕೆ ಕೋಪ ಬಂದುಬಿಡ್ತದೆ. ಇದು ಈ ಥರ ಬಾಗಿಲಿಗೆ ಅಡ್ಡ ಮಲ್ಕೊಳ್ತದೆ. ನಾವೇನಂದರೆ ಈಗ ಎತ್ತೋ ನೋಡ್ಕೊಂಬರ್ತೀವಿ, ಎಲ್ಲಾದರೂ ಮೈ ಮೇಲೆ ಕಾಲಿಕ್ಬಿಟ್ರೆ ಹೆಂಗೆ ನೋವಾಗುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಆಚೆ ಕಡೆ ನೋಡ್ರಿ ಇಲ್ಲೆಲ್ಲ ಮ್ಯಾಟ್ಗಳು ಹಾಕಿರ್ತೀವಲ್ಲ, ಇಲ್ಲಿ ಮಲ್ಕೋಬೋದಲ್ವಾ. ಬಟ್ ಇಲ್ಲಿ ಮಲಗಲ್ಲ ಅದು. ನೋಡ್ರಿ ಇಲ್ಲೇ ಮಲಗಬೇಕು. ಅದು ಏನು ಮಾಡೋದು ಫ್ರೆಂಡ್ಸ್, ಹೋಗು ಆಚೆ ಕಡೆ ಮಲಗು ಅಂದರೆ ಅದಕ್ಕೆ ಕೋಪ ಬಂದುಬಿಡ್ತದೆ. ಕೋಪ ಬಂದುಬಿಟ್ಟು ಹೊಲ್ಟೋಗುತ್ತೆ ಆಚೆ ಕಡೆ. ಹಂಗೆ ನೋಡ್ರಿ ನಾವೀಗ ಬಾಗಿಲು ಹಿಂಗೆ ತೆಗೆದು ಹಿಂಗೆ ನಿಧಾನಕ್ಕೆ ಹೋಗಬೇಕು. ಹೋಗೋವಾಗ ಇವೆಲ್ಲ ಹೆಂಗೆ ತಗಲುತ್ತೆ ಗೊತ್ತಾ, ಕೈಗೆ ಕಾಲಿಗೆ ಎಷ್ಟು ಚೆನ್ನಾಗಿ ತಗಲುತ್ತಾ ಯಪ್ಪ ಅನಿಸುತ್ತೆ ತಗಲ್ದಾಗ. ಹಂಗೆ ಮಾಡುತ್ತೆ ಇದು ಕತ್ತೆ. ಯಾವಾಗೂ ಅಡ್ಡನೇ ಮಲಗಬೇಕಿದು. ಎಲ್ಲ ಕೆಲಸನೂ ಆಗಿದೆ. ಬರೀ ದೇವ್ರ ಮನೆ ಕೆಲಸ ಒಂದೇ ಒಂದು ಬಾಕಿ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಏನೋ ಅನ್ಕೋಬೇಡ್ರಿ, ಅದು ನನ್ನ ಬಟ್ಟೆ ಮಡಚಬೇಕು, ಟೈಮ್ ಸಿಕ್ಕಿಲ್ಲ, ನಾಳೆ ಮಡ್ಚ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ ಅಲ್ವಾ ದೇವ್ರ ಮನೆ. ಇವಾಗ ಇದನ್ನೆಲ್ಲ ತೆಗೆದು ಆಚೆ ಕಡೆ ಇಕ್ಕಿ ಮತ್ತು ಫೋಟೋಸ್ಗೆಲ್ಲನೂ ಅರಿಶಿನ ಕುಂಕುಮ ಎಲ್ಲ ಇಡಬೇಕು. ನಾನಿವಾಗ ಇಡ್ತೀನಿ ಅಂದರೆ ಕ್ಲೀನಾಗೆ ಇದೆ. ನಾನು ವಾರನೂ ಕ್ಲೀನ್ ಮಾಡ್ಕೊತೀನಲ್ವ, ಕ್ಲೀನಾಗೆ ಇದೆ. ಆದರೂ ಹಬ್ಬ ಅಂದರೆ ನಾವು ಡೀಪ್ ಕ್ಲೀನಿಂಗ್ ಮಾಡಬೇಕಲ್ಲ, ಈ ಗೋಡೆಗಳು ಒರೆಸಿ ಇವೆಲ್ಲನೂ. ಸೊ ಇವಾಗ ನನ್ನ ಕೆಲಸ ಇದೆ ಫ್ರೆಂಡ್ಸ್, ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ. ಓಕೆನಾ ಫ್ರೆಂಡ್ಸ್, ನಾನು ಒಂದು ಬೆಡ್ಶೀಟ್ ಹಾಕಿದ್ದೀನಿ ಅಲ್ಲಿ ಫ್ರಿಜ್ ಮುಂದೆ ಜಾಗ ಇದೆಯಲ್ವ, ಅಲ್ಲಿ ಹಾಕಿದ್ದೀನಿ ದೇವ್ರ ಮನೆ ಮುಂದೆ. ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಇವೆಲ್ಲ ಫೋಟೋಸ್ ಅಂತೆ ಮತ್ತು ಕೆಲವು ಚಿಕ್ಕ ಚಿಕ್ಕವು ಇರ್ತಾವಲ್ಲ ಅವೆಲ್ಲ ತೆಗೆದುಬಿಟ್ಟು ನಾನು ಆ ಬೆಡ್ಶೀಟ್ ಮೇಲೆ ಹಾಕ್ತೀನಿ. ಮನೆಯೆಲ್ಲ ಒರೆಸಿದ್ದೀನಿ ನೀಟಾಗಿದೆ. ಬೆಡ್ಶೀಟ್ ಒಗೆದಿರೋ ಅಂಥದ್ದೇ ಅದು ಹಾಕ್ಬಿಟ್ಟು ಯಾವಾಗೂ ಅಷ್ಟೇ. ಸೊ ಇದು ಟೀಪಾಯ್ ಬಟ್ಟೆ ಹಾಕ್ತಿದ್ದೆ, ಅದು ಎಲ್ಲೋ ಇಟ್ಬಿಟ್ಟೆ. ಅದಕ್ಕೆ ನನಗೆ ದಿವಾನ ಬಟ್ಟೆ ಸಿಕ್ಕಿತ್ತು, ಅದು ನಾನಲ್ಲಿ ಹಾಕ್ಬಿಟ್ಟು ಮತ್ತು ಒಂದೊಂದೇ ತಗೊಂಬಂದ್ಬಿಟ್ಟು ಅಲ್ಲಿ ಇಡ್ತಾಯಿದ್ದೀನಿ. ಅಂದರೆ ನಾವು ನೀಟಾಗಿ ಅದು ಒರೆಸ್ಬೇಕಲ್ಲ ಬಟ್ಟೆ ತಗೊಂಡು. ಆ ಒರೆಸೋವಾಗ ಏನು ಅಡ್ಡ ಆಗಬಾರ್ದು. ಯಾಕಂದರೆ ನಮ್ಮ ಕೈ ಕಾಲು ಏನೋ ಒಂದು ಫೋಟೋಗೆಲ್ಲ ಟಚ್ ಆಗುತ್ತೆ ಅಲ್ವಾ. ಫೋಟೋಗೆ ಟಚ್ ಆಗಿಬಿಟ್ರೆ ಅದು ಬಿದ್ದೋಗುತ್ತೆ ಅಲ್ವಾ, ಮತ್ತು ಸ್ಕ್ರಾಚಸ್ ಆಗುತ್ತೆ. ಸೊ ಹಾಗಾಗಿ ನಾನು ಎಲ್ಲ ನೀಟಾಗಿ ಒಂದೇ ಸಲ ಆಚೆ ತೆಗೆದ್ಬಿಟ್ಟು ಆಚೆ ಇಟ್ಬಿಡ್ತೀನಿ. ಮತ್ತು ದೇವ್ರ ಮನೆ ಎಲ್ಲನೂ ಬಟ್ಟೆ ತಗೊಂಡು ಒರೆಸ್ಬಿಡ್ತೀನಿ ನೀರು ತಗೊಂಡು. ಆಮೇಲೆ ಇದು ಅರಿಶಿನ ಕುಂಕುಮ ಎಲ್ಲ ಸ್ಟೆಪ್ಸ್ಗೆಲ್ಲ ಇಟ್ಬಿಡ್ತೀನಿ. ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಅದೇ ಸಾಮಾನು ಇರುತ್ತಲ್ಲ ದೇವ್ರಿಗೂ, ಅವೆಲ್ಲ ನೀಟಾಗಿ ಉಜ್ಜಬೇಕಾಗುತ್ತೆ. ನೀಟಾಗಿ ತೊಳ್ಕೊಂಬಂದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅದು ಫಸ್ಟು ತೇವ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಡ್ತೀವಿ ಅಲ್ವಾ, ಅದೆಲ್ಲ ಇಡ್ತೀನಿ. ಏನಂದರೆ ಇದೇ ಜಾಸ್ತಿ ಟೈಮ್ ತಗೊಳ್ಳೋದು ದೇವ್ರ ಮನೆಯದ್ದು. ನಾವು ಹಬ್ಬ ನಾಳೆ ಅಂದರೆ ಇವತ್ತು ಮಾಡೋಕ್ಕೆ ಹೋದರೆ ಸ್ವಲ್ಪ
ಕೆಲಸಗಳು ಜಾಸ್ತಿ ಇರುತ್ತೆ ಅಲ್ವಾ, ಅದೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇನ್ನೂ 2 ಡೇಸ್ ಬಿಫೋರೇ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಯಾವ ಹಬ್ಬ ಬಂದರೂ ಅಷ್ಟೇ ನಾನು ಹಾಗೇ ಮಾಡೋದು. ನಂಗೆ ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ. ಏನೇ ಮಾಡಬೇಕಾದ್ರೂ 1 ಡೇ 2 ಡೇ ಬಿಫೋರೇ ಮಾಡ್ಕೊಂಬಿಡ್ತೀನಿ ದೇವ್ರ ಮನೆ ಡೀಪ್ ಕ್ಲೀನಿಂಗು. ಆಮೇಲೆ ನನಗೊಂದು ಟೆನ್ಷನ್ ತಪ್ಪೋಗುತ್ತೆ. ಮತ್ತು ಅದಾದಮೇಲೆ ನೆಕ್ಸ್ಟು ಇನ್ನೊಂದು ದಿನ ಏನು ಮಾಡ್ತೀನಿ ಅಂದರೆ ಮನೆ ಮುಂದೆ ತೊಳೆಯೋದು, ಮನೆಗಳು ಒರೆಸೋದು, ಮತ್ತು ಶಾಪಿಂಗ್ ಹೋಗ್ಬೇಕಾದ್ರೆ ಶಾಪಿಂಗು ಇವೆಲ್ಲ ಮಾಡ್ಕೊಂಬರಕ್ಕೆ ಹೋಗಬೇಕು ಅಲ್ವಾ. ಎಲ್ಲ ಒಂದೇ ದಿನ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಂಬಿಡ್ತೀನಿ. ನನಗೆ ಟೈಮ್ ಸೇವ್ ಆಗುತ್ತೆ. ಇಲ್ಲಾಂದರೆ ಒಬ್ಬಳೇ ಅಲ್ವಾ, ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಅಲ್ವಾ, ಒಂದು ಡೇನಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಹಬ್ಬದ ದಿನ ಅಷ್ಟೊಂದೇನು ಇರೋದಿಲ್ಲಲ್ಲ ಕೆಲಸ, ಹಾಗಾಗಿ ನಾನು ಈ ಥರ ಮಾಡ್ಕೊಂಬಿಡ್ತೀನಿ. ನೋಡಿ, ದೇವ್ರ ಅದು ಗೋಡೆಗಳೆಲ್ಲ ಒರೆಸ್ತಾ ಇದ್ದೀನಿ ಬಟ್ಟೆ ತಗೊಂಡು. ನೆಕ್ಸ್ಟು ಅದೆಲ್ಲ ಕ್ಲೀನ್ ಆದಮೇಲೆ ಸ್ಟೆಪ್ಸು ಅದೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಸ್ಟೆಪ್ಸ್ಗೆಲ್ಲನೂ ನಾನು ಮತ್ತೆ ಇದಿಷ್ಟು ಕ್ಲೀನ್ ಮಾಡಿಬಿಡೋ ಅಷ್ಟೊತ್ತಿಗೆ ನಾನು ದೇವ್ರ ಮನೆ ಇದು ಕ್ಲೀನ್ ಮಾಡಿಬಿಟ್ಟು ದೇವ್ರದ್ದು ಸಾಮಾನೆಲ್ಲ ತೊಳಿಬೇಕು ಅಲ್ವಾ. ಅದು ತೊಳ್ಕೊಂಬರೋ ಅಷ್ಟರಲ್ಲಿ ಇದು ನೀಟಾಗಿ ಒಣಗಿರುತ್ತೆ ನೆಲ ಎಲ್ಲನೂ ದೇವ್ರ ಮನೆ ಕ್ಲೀನಾಗಿ. ಆಮೇಲೆ ನಾವು ಒಂದೊಂದೇ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಸ್ಗೆಲ್ಲನೂ ನಾವು ಅರಿಶಿನ ಕುಂಕುಮ ಇಟ್ಬಿಟ್ಟಾದಮೇಲೆ ಅವೆಲ್ಲನೂ ನಾವು ಅಲ್ಲಿ ಜೋಡಿಸ್ಕೋಬಹುದು ಅಲ್ವಾ ಒಣಗಿದ್ರೆ. ಇಲ್ಲ ಅವು ತೊಳ್ಕೊಂಬಂದು ಇದೆಲ್ಲ ಮಾಡೋಷ್ಟರಲ್ಲಿ ಇನ್ನೂ ತೇವ ಹಂಗೆ ಇರುತ್ತೆ. ನಾನು ಯಾವಾಗೂ ಅಷ್ಟೇ ಹೀಗೆ ಮಾಡೋದು. ಇದೆಲ್ಲ ಒಣಗಲಿ ಅಂದ್ಬಿಟ್ಟು ನಾನು ಆ ಥರ ಮಾಡ್ತೀನಿ. ಮತ್ತು ಹೋಗಿ ತೊಳ್ಕೊಂಬಂದ್ಬಿಟ್ಟು ನೀಟಾಗಿ ಕೆಲಸ ಆಗುತ್ತೆ. ನಾನು ಅಷ್ಟು ಕೆಲಸನೂ ತೋರಿಸಿಲ್ಲ, ಯಾಕಂದರೆ ಜಾಸ್ತಿ ಲೆಂತಿ ಆಗೋಗುತ್ತೆ ವೀಡಿಯೋ. ನೋಡಿರಿ, ಈಗಲೂ ನಾನು ಅಷ್ಟೇ ಫಾರ್ವರ್ಡ್ ಇಟ್ಬಿಟ್ಟಿದ್ದೀನಿ, ಸ್ವಲ್ಪ ಸ್ಪೀಡಲ್ಲಿ ಇಟ್ಬಿಟ್ಟಿದ್ದೀನಿ. ಇಲ್ಲಾಂದರೆ 20 ಮಿನಿಟ್ಸ್ ಏನೋ ಬರ್ತಿತ್ತು. ಯಾಕೆ ಅಷ್ಟೊಂದು ಲೆಂತಿ ಅಂದ್ಬಿಟ್ಟು ನಾನು 13 ಮಿನಿಟ್ಸ್ಗಷ್ಟೇ ಇಟ್ಟಿರೋದು ವೀಡಿಯೋ, ಸಾಕು ಅಂದ್ಬಿಟ್ಟು. ಯಾಕಂದರೆ ಜಾಸ್ತಿ ಇಟ್ಟರೂ ನಾವು ನೋಡೋಕ್ಕಾಗೋದಿಲ್ಲಲ್ಲ, ಬೋರ್ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ಮತ್ತು ಇನ್ನು ಇದೆಲ್ಲ ಆಯ್ತಲ್ಲ, ಅದೆಲ್ಲ ಕ್ಲೀನಾಗಿ ಅವೆಲ್ಲ ತೊಳ್ಕೊಂಬಂದ್ಬಿಟ್ಟು ನೆಕ್ಸ್ಟು ಎಲ್ಲ ಫೋಟೋಸ್ಗೆಲ್ಲ ಇಟ್ಬಿಟ್ಟು ಅವೆಲ್ಲ ಜೋಡಿಸ್ಬಿಟ್ಟೆ. ಮತ್ತು ಹಾಗೇ ನಾನು ದೇವ್ರ ಮನೆ ಕ್ಲೀನಾಗಿ ಅಲಂಕಾರ ಮಾಡಿಬಿಟ್ಟೆ. ನೀಟಾಗಿರುತ್ತೆ ಅಲ್ವಾ. ನೆಕ್ಸ್ಟು ಇನ್ನು ಹಬ್ಬವರೆಗೂ ನಾನು ಪೂಜೆ ಮಾಡಲ್ಲ, 2 ಡೇಸ್ ಬಿಫೋರೇ ಅಷ್ಟೇ ಅಲ್ವಾ. ಹಬ್ಬದ ದಿನ ನಾವು ಸಂಜೆ ಪೂಜೆ ಮಾಡೋದು, ಅಲ್ಲಿವರೆಗೂ ನಾವು ದೇವ್ರ ಮನೆಯಲ್ಲೇನು ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ. ಹಬ್ಬದ ದಿನ ಮಾಡ್ಕೊತೀನಿ ಅಷ್ಟೇ. ಸದ್ಯಕ್ಕೆ ಇಷ್ಟು ಕೆಲಸ ಆಯ್ತಲ್ವ, ಸಾಕು ಅಂದ್ಬಿಟ್ಟು ನನಗೇನೋ ಒಂಥರ ಖುಷಿ ಆಗೋಯ್ತು. ಹೋಗಲಿ ಬಿಡಪ್ಪ, ಹೇಗಿದ್ದರೂ ಕೆಲಸ ಮುಗೀತು ಅಲ್ವಾ. ನನಗೆ ದೊಡ್ಡ ಕೆಲಸ ಅಂದರೆ ಅದೇ ಕೆಲಸ. ಇನ್ನು ಆ ಕೆಲಸ ಮುಗೀತು ಅಂದರೆ ನನಗೂ ಖುಷಿ ಆಗುತ್ತೆ. ಯಪ್ಪ ಎಂಥೋ ಕೆಲಸ ಮಾಡಿಬಿಟ್ಟೆ ಅಂತ ಮಾಡ್ಕೊಂಬಿಟ್ಟೆ ನಾನು. ನೆಕ್ಸ್ಟು ಇನ್ನು ಅಷ್ಟೇ, ಇನ್ನೇನು ಕೆಲಸ ಇರುತ್ತೆ. ಆ ಕೆಲಸ ಮುಗ್ದೋದ್ಮೇಲೆ ಮನೇಲಿ ಯಾರೂ ಇರಲಿಲ್ಲ. ಮಗ ಸ್ಕೂಲಿಂದ ಬಂದ, ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ರಲ್ಲ, ನಾನೊಬ್ಬಳೇ ಅಲ್ವಾ, ನನಗೂ ಟೈಮ್ ಪಾಸ್ ಆದಂಗೆ ಆಗುತ್ತೆ, ಕೆಲಸನೂ ಆಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡ್ತೀನಿ. ಬೇಗನೆ ಮಾಡ್ಕೊಂಬಿಡ್ತೀನಿ. ಯಾವಾಗೂ ಅಷ್ಟೇ, ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಏನನ್ನ ಪೂಜೆಗಳಿತ್ತಂದರೆ ಯಾವಾಗೂ ಅಷ್ಟೇ ನಾನು ಹಾಗೇ ಮಾಡ್ಕೊಂಬಿಡ್ತೀನಿ. ನನಗೂ ಒಂಥರ ಮಾಡಿಬಿಟ್ಟಿದ್ದೀನಿ ಎಲ್ಲ ಅಂದ್ಬಿಟ್ಟು ಒಂಥರ ಸಂತೋಷ ಆಯಿತು. ನಾನು 5:30ಗೆ ಸ್ಟಾರ್ಟ್ ಮಾಡಿದ್ದು ಏನೋ ದೇವ್ರ ಮನೆ ಕ್ಲೀನಿಂಗ್ಗೆ. ಟೈಮ್ ಎಷ್ಟಾಗಿತ್ತು ಗೊತ್ತಾ? ಕರೆಕ್ಟಾಗಿ ರಾತ್ರಿ 7:40 ಆಗಿತ್ತು. ಅಷ್ಟು ಕೆಲಸ ಮುಗಿಯೋಷ್ಟರಲ್ಲಿ. ನೋಡೋಕ್ಕೆ ಸಿಂಪಲ್ ಅಂತಲೇ ಅನಿಸುತ್ತೆ, ಬಟ್ ಆ ಕೆಲಸ ಮಾಡಿದ್ರೇ ಗೊತ್ತಾಗೋದು. ಸಿಂಪಲ್ ಅನಿಸಿದ್ರೂ ಒಂದೊಂದೇ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಬೇಕು ಅಲ್ವಾ, ಅದಕ್ಕೆ ಟೈಮ್ ಜಾಸ್ತಿ ಹೋಗೋದು. ಹಾಗಾಗಿ ನಾವು ಈ ಥರ ಮುಂಚೆನೇ ಮಾಡ್ಕೊಂಬಿಟ್ರೆ ನಮಗೆಲ್ಲ ಕೆಲಸಗಳು ಮುಗ್ದಂಗೆ ಅನಿಸುತ್ತೆ. ಇಲ್ಲಾಂದರೆ ಹಬ್ಬದ ದಿನ ಏನೂ ಕೆಲಸ ಆಗಿಲ್ಲ ಅನಿಸುತ್ತೆ. ಏನೋ ಒಂಥರ ಹುಚ್ಚಿಡ್ದು ಬಿಡುತ್ತೆ, ಏನು ಕೆಲಸನೂ ಆಗಿಲ್ಲಲ್ಲಪ್ಪ, ಅದು ಮಾಡಬೇಕಲ್ಲ ಅನ್ನೋ ಸ್ಟ್ರೆಸ್ ಆಗೋಗುತ್ತೆ ನಮಗೆ. ಸೊ ಹಾಗಾಗಿ ನಾವು ಸ್ಟ್ರೆಸ್ ಏನು ತಗೋಬಾರ್ದು.
ಈ ಥರ ಬೇಗನೆ ಮಾಡ್ಕೊಂಬಿಡಬೇಕು. ಮಾಡ್ಕೊಂಬಿಟ್ರೆ ನಮಗೂ ಒಂಥರ ಹಬ್ಬದ ದಿನ ಹಬ್ಬ ಅಂದರೆ ಅಷ್ಟೊಂದು ಕೆಲಸ ಇರಲ್ಲಲ್ಲ, ನಮಗೂ ಸ್ವಲ್ಪ ರೆಸ್ಟ್ ಸಿಗ್ದಂಗೆ ಆಗುತ್ತೆ. ಈ ಥರ ಮಾಡ್ಕೊಂಬಿಟ್ರೆ ಅಷ್ಟೇ ಅಲ್ವಾ. ನಾನು ಹಂಗೇ ಮಾಡೋದು, ಇನ್ನೇನು ಮಾಡೋದು, ಆ ಥರ ಮಾಡಿಬಿಡ್ತೀನಿ ನಾನು. ಬೇಗ ಕೆಲಸಗಳು ಮಾಡಿಕೊಂಡ್ರೆ ಜಾಸ್ತಿ ರೆಸ್ಟ್ ತಗೋಬಹುದು ಅಲ್ವಾ. ಹಾಗಾಗಿ ನನ್ನ ಅಭಿಪ್ರಾಯ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಓಕೆನಾ ಫ್ರೆಂಡ್ಸ್, ಇವೆಲ್ಲ ತೊಳೆದಿರವ ಈಗ ನೋಡಿ ದೇವ್ರ ಮನೆ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇನ್ನೇ ನೋಡ್ರಿ ಈಗ ಫೋಟೋಸ್ಗೆಲ್ಲನೂ ಬಟ್ಟೆಗಳಿಡ್ತಾಯಿದ್ದೀನಿ. ಇನ್ನಿವೆಲ್ಲ ಅರಿಶಿನ ಕುಂಕುಮ ಇಟ್ಬಿಟ್ಟು ನೀಟಾಗಿ ಇವನ್ನೆಲ್ಲ ದೇವ್ರ ಮನೆಯಲ್ಲಿ ಅರೇಂಜ್ ಮಾಡಬೇಕು ನಾನೀಗ. ಈಗ ನಂದು ಇದೇ ಕೆಲಸನೇ. ಓಕೆನಾ, ಇದೆಲ್ಲ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ಓಕೆನಾ, ಜಾಸ್ತಿ ಆಗೋಗುತ್ತೆ ಬ್ಲಾಗು, ಅದಕ್ಕೆ ಇದೆಲ್ಲ ಜೋಡಿಸಿ ಇದ್ದಾದಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ನೋಡಿ ಎಲ್ಲ ಕಂಪ್ಲೀಟ್ ಆಯಿತು. ದೇವ್ರ ಮನೆ ಎಲ್ಲನೂ ನೀಟಾಗಿ ಕಂಪ್ಲೀಟ್ ಮಾಡಿಬಿಟ್ಟೆ. ಆವಾಗಲೇ ಹೆಂಗಿತ್ತು ಇವಾಗ ಹೆಂಗಿದೆ ಅಲ್ವಾ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ನಾನು ಯಾವಾಗೂ ಅಷ್ಟೇ ಸಿಂಪಲ್ಲಾಗಿ ಹಿಡ್ಕೊತೀನಿ. ಫಸ್ಟು ಜಾಸ್ತಿ ಇತ್ತಲ್ವ ಅವೆಲ್ಲ ತೆಗೆದಾಕ್ಬಿಟ್ಟು ಇವಾಗ ಸಿಂಪಲ್ಲಾಗಿ ಇಷ್ಟೇ ಇಟ್ಕೊಂಡಿರೋದು. ಇಷ್ಟಕ್ಕೇ ನಾನು 5:30ಗೆಲ್ಲ ಕೂತ್ಕೊಂಡಿದ್ದು. ಟೈಮ್ ಬಂದುಬಿಟ್ಟು ಈಗ 7:45 ಆಗಿದೆ. ಇಷ್ಟೊತ್ತಾಗಿದೆ ಫ್ರೆಂಡ್ಸ್. ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅಂದರೆ ಅನ್ಕೋಬಹುದು ಏನು ಇಷ್ಟು ಸಿಂಪಲ್ಲಾಗಿದ್ದರೆ ಅಷ್ಟು ಟೈಮಾ ಅಂತ. ಅದು ಮಾಡೋರ್ಗೇ ಗೊತ್ತಾಗೋದು. ಇಷ್ಟೊತ್ತು ಮಾಡಿದೆ ಅಲ್ವ, ಅದಕ್ಕೆ ಟೈಮ್ ಇಷ್ಟೊತ್ತಾಗಿತ್ತು. ಓಕೆನಾ, ಹೇಗಿದೆ ಫ್ರೆಂಡ್ಸ್ ನಮ್ಮ ಪೂಜಾ ರೂಮು? ಸಿಂಪಲ್ಲಾಗಿ ಚೆನ್ನಾಗಿದೆ ಅಲ್ವಾ. ಬನ್ನಿ, ಈಗ ಅಡುಗೆ ಏನೂ ಮಾಡಿಲ್ಲ. ಯಾಕೆಂದರೆ ನಮ್ಮ ಹಸ್ಬೆಂಡು ಮದುವೆಗೆ ಹೋಗ್ತಾರೆ. ಅವರು ಮದುವೆಯಲ್ಲೇ ತಿನ್ಕೊಂಡು ಬರ್ತಾರೆ. ನಾನು ಇದು ಓವರ್ ನೈಟ್ ಓಟ್ಸು ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನೇ ತಿನ್ಕೊತೀನಿ. ನನ್ನ ಮಗನಿಗೆ ರೈಸ್ ಇದೆ, ರೈಸ್ ತಿಂತಾನೆ. ನೋಡಿರಿ, ಚಿತ್ರಾನ್ನ ಸ್ವಲ್ಪ ಇದೆ, ವೈಟ್ ರೈಸು ಸ್ವಲ್ಪ ಇದೆ. ಇದೆಲ್ಲ ಡಾಗ್ಸ್ಗೆ ಸ್ವಲ್ಪ ಇದು ಮಿಲ್ಕ್ ಹಾಕಿ ಡಾಗ್ಸ್ಗೆ ಇಟ್ಬಿಡ್ತೀನಿ. ಸ್ವಲ್ಪ ಸಾಂಬಾರಿದೆ, ಒಂದು ಮೊಸರು ಹಾಕ್ಕೊಂಡು ಅನ್ನ ತಿಂದುಬಿಡ್ತಾನೆ. ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಅವರು ಮದುವೆಗೆ ಹೋಗ್ತಾರೆ. ನಾನು ಓವರ್ ನೈಟ್ ಓಟ್ಸು ತಿಂತೀನಿ. ಇಷ್ಟೇ. ನಾನು ಇವತ್ತು ಡಿನ್ನರ್ ಏನು ಪ್ರಿಪೇರ್ ಮಾಡೋದು ಹಂಗೇನಿಲ್ಲ. ನೋಡಿ, ಇದಕ್ಕೆ ಇವಾಗ ಆಪಲ್ ಕಟ್ ಮಾಡಿಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿನ್ನೋದಷ್ಟೇ, ಹನಿ ಮಿಕ್ಸ್ ಮಾಡಿಕೊಂಡು. ಸಿಂಪಲ್ ಡಿನ್ನರ್ ನಂದು ಫ್ರೆಂಡ್ಸ್. ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.